ರವಿ ಎನ್ಬಿ ದೈಹಿಕ ಶಿಕ್ಷಣ ಶಿಕ್ಷಕರು ಶ್ರೀ ಕೊಳ್ಳೇದೇವರಪ್ಪ ಪ್ರೌಢಶಾಲೆ. ನಿಮಗೆ 10ನೇ ತರಗತಿಯಲ್ಲಿ ತಾರ್ಕಿಕ ವಿಭಾಗದಲ್ಲಿ ಆಧುನಿಕ ಒಲಿಂಪಿಕ್ ಪಾಠ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ರಸಪ್ರಶ್ನೆ ಬಗ್ಗೆ ಪೂರ್ಣ ಮಾಹಿತಿಯನ್ನ 10ನೇ ತರಗತಿ ವಿದ್ಯಾರ್ಥಿನಿ ಪೂಜಾ ಇವರು ನಡೆಸಿಕೊಳ್ಳಲಿದ್ದಾರೆ. ಎಲ್ಲರಿಗೂ ಬೆಳಗಿನ ಶುಭೋದಯ. ನನ್ನ ಹೆಸರು ಪೂಜಾ. ನಮಗೆ ಸರ್ ಆಧುನಿಕ ಒಲಿಂಪಿಕ್ ಈ ಪಾಠ ಮಾಡಿದ್ರು. ಇವತ್ತು ಆ ಪಾಠದ ಬಗ್ಗೆ ರಸಪ್ರಶ್ನೆ ಕಾರ್ಯಕ್ರಮ ನಡೆಸಿದ್ದಾರೆ. ಈ ರಸಪ್ರಶ್ನೆ ಕಾರ್ಯಕ್ರಮದ ಬಗ್ಗೆ ಏನು ಸ್ವಲ್ಪ ಸೂಚನೆ ಅಂತ ಅಂದ್ರೆ, ಇಲ್ಲಿ 5 ತಂಡಗಳಿವೆ. ಮೊದಲನೇದು ಗೌತಮ್ ಎಎಂ, ಮತ್ತೆ ಚಂದು, ನೇಹಾಬಾನು, ರೇಷ್ಮಾಬಾನು, ಕಾವ್ಯ. ಈ 5 ತಂಡಗಳು ಸಹ 5 ಸುತ್ತು ರಸಪ್ರಶ್ನೆ ನಡೆಯುತ್ತೆ. ಇದರಲ್ಲಿ ನೇರ ಪ್ರಶ್ನೆಗೆ ಉತ್ತರ ಕೊಟ್ಟಿರ್ತಾರಲ್ಲ ಅವರಿಗೆ 10 ಅಂಕಗಳಿರ್ತವೆ. ಮತ್ತೆ ಪಾಸ್ ಆಗಿ ನೀವೇನು ಆನ್ಸರ್ ಮಾಡಿರ್ತೀರಲ್ಲ ಅದಕ್ಕೆಲ್ಲ 5 ಅಂಕ ಇರ್ತವೆ. ಇಷ್ಟು ಸೂಚನೆ ಪೂಜೆಯವರಿಗೆ ಧನ್ಯವಾದಗಳು. ಈಗ ಗೌತಮ ಎಎಂ, ನೆಕ್ಸ್ಟ್ ಚಂದು, ನಂತರ ನೇಹಾಬಾನು, ರೇಷ್ಮಾಬಾನು, ಕಾವ್ಯ. 5 ಜನ ಸ್ಪರ್ಧೆ ಮಾಡಿದ್ದಾರೆ. ಇದರಲ್ಲಿ ಯಾರು ಅತ್ಯುತ್ತಮ ಅಂಕಗಳನ್ನ ಗಳಿಸ್ತಾರೆ, ಯಾರು ಪ್ರಥಮ ಸ್ಥಾನ ಪಡಿತಾರೆ, ದ್ವಿತೀಯ ಸ್ಥಾನ ಪಡಿತಾರೆ, ತೃತೀಯ ಸ್ಥಾನ ಪಡಿತಾರೆ ನೋಡ್ತಾ ಹೋಗೋಣ. ಈಗ ಆಧುನಿಕ ಒಲಿಂಪಿಕ್ ಬಗ್ಗೆ ನೀವು ಏನ್ ತಿಳ್ಕೊಂಡಿದ್ದೀರ ಅನ್ನೋದನ್ನ ನಿಮಗೆ ಅರ್ಥೈಸಬೇಕು ಅಂತಂದ್ರೆ ನಾವು ಮೌಲ್ಯಮಾಪನವನ್ನ ಮಾಡಲೇಬೇಕಾಗುತ್ತೆ. ಆ ಮೌಲ್ಯಮಾಪನದಲ್ಲಿ ಕೆಲವು ಪ್ರಶ್ನೆಗಳಿದಾವೆ. ಆ ಪ್ರಶ್ನೆಗಳು ನೇರವಾದ ಪ್ರಶ್ನೆ. ಗೌತಮ ಎಎಂ, ನೇರವಾದ ಪ್ರಶ್ನೆ ಗೌತಮ ಎಎಂ. ಜಗತ್ತಿನಲ್ಲಿ ಅತಿ ಶ್ರೇಷ್ಠ ಕ್ರೀಡೆ ಯಾವುದು? ಗೌತಮ ಎಎಂ. ಜಗತ್ತಿನಲ್ಲಿ ಅತ್ಯಂತ ಒಂದ್ಸರಿ ಹೇಳಿದ್ರೆ ಅದು ಕ್ಲೋಸ್, ಬೇರೆ ಹೋಗುತ್ತೆ. ಹೇಳ್ಬೇಕಾದ್ರೆ ಯೋಚನೆ ಮಾಡಿ ಹೇಳ್ಬೇಕು. ಯಾವುದೇ ಆನ್ಸರ್ ಕೊಡ್ಬೇಕಾದ್ರೆ ಯೋಚನೆ ಮಾಡಿ ಹೇಳ್ಬೇಕು. ಗೊತ್ತಿಲ್ಲ ಅಂದ್ರೆ ಪಾಸ್ ಮಾಡ್ಬೇಕು. ಗೊತ್ತಿಲ್ಲ ಅಂದ್ರೆ ಎದ್ದು ಹೇಳ್ಬೇಕು, ಎದ್ಕೋಬೇಕು. ಗೌತಮ ಎಎಂ ಅಂತಂದ್ರೆ ಎದ್ದು ನಿಂತ್ಕೊಂಡು ಹೇಳ್ಬೇಕು. ಯಾವ್ದಪ್ಪ ರಾಂಗ್ ಆನ್ಸರ್? ರಾಂಗ್ ಆನ್ಸರ್. ನಾನು ಏನ್ ಮಾಡ್ತೀನಿ, ನೆಕ್ಸ್ಟ್ ಅವಕಾಶ ಕೊಡ್ತೀನಿ. ವೆರಿ ಗುಡ್, ಕ್ಲಾಸ್ ಹಾಕ್ರಿ. 5 ಅಂಕಗಳು. ಚಂದುಗೆ 5 ಅಂಕಗಳು. ಈಗ ನೇರವಾದ ಪ್ರಶ್ನೆ ಚಂದು. ಎಲ್ಲಿದೆಯಪ್ಪ ಚಂದು? ಒಲಿಂಪಿಕ್ ಕ್ರೀಡೆಗಳು ಪಟ ಕೇಳಿದ್ರಲ್ಲ, ಒಲಿಂಪಿಕ್ ಕ್ರೀಡೆಗಳು ಮೊದಲು ಯಾವ ದೇಶದಲ್ಲಿ ಹಾಗೂ ಯಾವ ಸ್ಥಳದಲ್ಲಿ ನಡೆದವು? ಕ್ವಶನ್ ಅರ್ಥ ಆಯ್ತು? ಗ್ರೀಕ್ ದೇಶದ ಗ್ರೀಕ್ ದೇಶ ಓಕೆ, ಸ್ಥಳ ಬೇಕಲ್ಲ. ಗ್ರೀಕ್ ಈಸ್ ಓಕೆ. ಮಾತಾಡ್ಕೊಂಡ್ರಿ ನೀವು, ಒಬ್ಬರಿಗೊಬ್ರು ಎಲ್ಲ ಮಾತಾಡ್ಕೊಂಡು ಹೇಳ್ಬೇಕು. ಅದಕ್ಕೆ ನಾನು ಹೇಳಿದೆ ದುಡುಕ್ಬೇಡ್ರಿ ಅಂತ ಹೇಳಿ, ದುಡುಕ್ಬೇಡ್ರಿ ಅಂತ ಹೇಳಿ. ನಿಮ್ಗೆ ಅಂತ ಅವಕಾಶ ಕೊಡಲ್ಲ, ಸೀರಿಯಲ್ ಕೊಡ್ತೀನಿ. ಪಾಸ್ 30 ಸೆಕೆಂಡ್ ಇರುತ್ತೆ. ಅಮ್ಮ ವೇಟ್ ಅಮ್ಮ. ಫಸ್ಟ್ ಚಂದ್ರಗೆ ಅವಕಾಶ ಕೊಡೋದಕ್ಕೆ ಇಲ್ಲ ಅಂದ್ರೆ ಪಾಸ್ ಮಾಡ್ತೀನಿ. ಕ್ಲೋಸ್ ಮಾಡು ಚಂದು. ಪಾಸ್ ಆಗಪ್ಪ. 1 ಹೇಳಿದೆ, ಅವನಿಗೆ 5 ಮಾರ್ಕ್ಸ್ ಕೊಡೋಣ ಅಲ್ವಾ? 5 ಮಾರ್ಕ್ಸ್ ಕೊಡಲೇಬೇಕು. ಈಗ ಚಂದು ಪ್ರಶ್ನೆ ಪಾಸ್ ಆಗಿದೆ. ಯಾರಿಗೆ ಪಾಸ್ ಆಗಿದೆ? ನೇಹಾಬಾನು. ಅಮ್ಮ ನೀವು ಹೇಳ್ಬೋದು. ಒಲಿಂಪಿಕ್ ಕ್ರೀಡೆಗಳು ಮೊದಲು ಯಾವ ದೇಶದಲ್ಲಿ ನಡೆದವು, ಯಾವ ಸ್ಥಳದಲ್ಲಿ? ಅರ್ಥ ಮಾಡ್ಕೊಂಡ್ರಿ? ಕ್ವಶನ್ ಅರ್ಥ ಮಾಡಿ. ಎಲ್ಲ ಹೇಳಿದೆ, ಪದೇ 4-5 ಸರಿ ಹೇಳಿದ್ದೇನೆ. 4-5 ಸರಿ ನಿಮಗೆ ಹೇಳಿದ್ದೇನೆ ಅಲ್ವಾ? ಇಡೀ ತಂಡದಲ್ಲಿ ಮಾತಾಡ್ಕೊಂಡು ಹೇಳ್ಬೋದು. ಅವಕಾಶ ಇದೆ. ಒಬ್ಬರಿಗೊಬ್ರು ಮಾತಾಡ್ಕೊಂಡು ಹೇಳ್ಬೋದು. ಪಾಸ್ ಪ್ರಶ್ನೆ
ಪಾಸ್ ಪ್ರಶ್ನೆ ಅಮ್ಮ ಕೇಳು, ಪಾಸ್ ಆಗಿದೆಯಾ ಪ್ರಶ್ನೆ? ಆಯ್ತು. ನೇಹಬಾನ್, ವೆರಿ ಗುಡ್. ಗ್ರೀಕ್ ದೇಶದ ರಾಂಗ್ ಆನ್ಸರ್. ಈಗ ರೇಷ್ಮಾ ಬಾನ್ ಕ್ವಶನ್ ಬೇಕಾದ್ರೆ ರಿಪೀಟ್ ಮಾಡ್ತಾನೆ ಇನ್ನೊಂದ್ಸರಿ. ಒಲಿಂಪಿಕ್ ಕ್ರೀಡೆಗಳು ಮೊದಲು ಯಾವ ದೇಶದಲ್ಲಿ ಅಥವಾ ಯಾವ ಸ್ಥಳದಲ್ಲಿ ನಡೆದು? ರಾಂಗ್ ಆನ್ಸರ್. ಈಗ ಯಾರು? ಕಾವ್ಯ. ಕಾವ್ಯ ಹೇಳಮ್ಮ. ಗ್ರೀಕ್ ದೇಶದ ಒಲಿಂಪಿಯಾ. ರಾಂಗ್ ಆನ್ಸರ್. ಆಡಿಯನ್ಸ್ ಗೌತಮ್ 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 ಆಯ್ತಾ? ಗ್ರೀಕ್ ದೇಶದ ಅಥೆನ್ಸ್. ನಾನು ಹೇಳಿದೆ ನಮ್ಮ ಭಾರತ ರಾಜಧಾನಿ ದೆಹಲಿ, ಅದೇ ರೀತಿಯಾಗಿ ಗ್ರೀಕ್ ದೇಶದ ಒಂದು ಸ್ಥಳ ಇದೆ, ಅದು ಅಥೆನ್ಸ್. ಅಥೆನ್ಸದಲ್ಲಿ ಮೊಟ್ಟ ಮೊದಲು ಒಲಿಂಪಿಕ್ ಕ್ರೀಡಾಕೂಟಗಳು ನಡೆದವು ಅಂತ ಹೇಳಿ. ಅದು ಮೊದಲು ಎಲ್ಲಿ ಹುಟ್ಟಿದ್ರು ಅಂದ್ರೆ ಒಲಿಂಪಿಕ್ ನಗರದಲ್ಲಿ. ಒಲಿಂಪಿಕ್ ಅಂತ ಹೆಸರು ಯಾಕೆ ಬಂತಂದ್ರೆ ಅವಾಗ ನೀವು ಹೇಳ್ಬೇಕು ಅಲ್ವಾ? ಕ್ವಶನ್ ಅರ್ಥ ಮಾಡ್ಕೊಂಡ್ರಿ, ಕ್ವಶನ್ ಅರ್ಥ ಮಾಡ್ಕೊಂಡ್ರೆ ಪ್ರಶ್ನೆ ಸಿಗುತ್ತೆ, ಉತ್ತರ ಸಿಗುತ್ತೆ, ಇಲ್ಲಿ ಸಿಗಲ್ಲ. ಮುಂದ್ಕೋಗೋಣ. ನೇರವಾದ ಪ್ರಶ್ನೆ ಯಾಕೆ? ನೇಹಬಾನ್. ನೇಹಬಾನ್ ಕೊಡೋಣ. ಪ್ರಾಚೀನ ಒಲಿಂಪಿಕ್ ಕ್ರೀಡಾಕೂಟಗಳು ನಡೆದ ವರ್ಷ ನೋಡಿ. ಆಧುನಿಕ ಅಲ್ಲ ನಾನು ಹೇಳ್ತಾ ಇರೋದು, ಪ್ರಾಚೀನ. ಹೇಳಿದ್ದೇನೆ ಎರಡು ರೀತಿಯಾಗಿ ಅಂತ ಹೇಳಿದ್ದೀನಿ. ಒಂದೇದು ಆಧುನಿಕ ಒಲಿಂಪಿಕ್, ಎರಡನೇದು ಪ್ರಾಚೀನ ಒಲಿಂಪಿಕ್. ಇದ್ರ ಬಗ್ಗೆ ಮಾಹಿತಿ ಕೊಡ್ತೇನೆ. ಪ್ರಾಚೀನ ಒಲಿಂಪಿಕ್ ಕ್ರೀಡಾಕೂಟಗಳು ಯಾವ ವರ್ಷ ನಡೆದವು? ಯಾರಿಗೆ ನೇರವಾದ ಪ್ರಶ್ನೆ? ನೇಹಬಾನ್. ನೇಹಬಾನ್ ಎತ್ತಿಸ್ಕೋಬೇಕು. ರಾಂಗ್ ಆನ್ಸರ್. ರಾಂಗ್ ಆನ್ಸರ್. ಈಗ ಯಾರಿಗೆ? ರೇಷ್ಮಾ ಬಾನು. ಪಾಸ್ ಪ್ರಶ್ನೆ. ಮಾತಾಡ್ಕೊಂಡ್ರಮ್ಮ, ನೀವು ಏನ್ ಇರ್ತಿರ್ಬೇಕು ಮಾತಾಡ್ತಾರೆ, ದುಡುಕ್ಬಾರ್ದು, ಹಬ್ಬದಲ್ಲ ಗುಂಪು. ರಾಂಗ್ ಆನ್ಸರ್. ಈಗ ಕಾವ್ಯ. ರಾಂಗ್ ಆನ್ಸರ್. ರಾಂಗ್ ಆನ್ಸರ್. ಈಗ ಗೌತಮ್ ಚಾನ್ಸ್. ಗೌತಮ್. ಕ್ರಿಸ್ತ ಪೂರ್ವ 776. ಸರಿಯಾದ ಉತ್ತರ ಕ್ರಿಸ್ತ ಪೂರ್ವ 776. ಈಗ ನೇರವಾದ ಪ್ರಶ್ನೆ ಯಾರಿಗೆ? ರೇಷ್ಮಾ ಬಾನು. ಒಲಿಂಪಿಕ್ ಕ್ರೀಡಾಕೂಟಗಳು ನಡೆದ ವರ್ಷ. ಒಲಿಂಪಿಕ್ ಕ್ರೀಡಾಕೂಟಗಳು ನಡೆದ ವರ್ಷ. ಸ್ಥಳ ಕೇಳ್ತಾ ಇಲ್ಲ, ನಾನು ಅರ್ಥ ಮಾಡ್ಕೊಂಡ್ರಿ, ಕ್ವಶನ್ ಅರ್ಥ ಮಾಡ್ಕೊಂಡ್ರಿ. ನಾನು ಇಸ್ವಿ ಕೇಳ್ತಾ ಇರೋದು. ರಾಂಗ್ ಆನ್ಸರ್. ಪಾಸ್ ಪ್ರಶ್ನೆ. ಕಾವ್ಯ ತಡಿ, 30 ಸೆಕೆಂಡ್ ಇರುತ್ತೆ. 30 ಸೆಕೆಂಡ್. ಪಾಸ್. ಪಾಸ್ ಅನ್ಬೇಕು. ಪಾಸ್. ಗೌತಮ್. ಗೌತಮ ಎಂ. ಈಗ ಚಂದು. 1985. ರಾಂಗ್ ಆನ್ಸರ್. ಇಲ್ಲ ಆಯ್ತಲ್ಲ, ಪಾಸ್ ಅನ್ಬೇಕಮ್ಮ. ಪಾಸ್. 1896. 1896 ಆಯ್ತು. ನೇರವಾದ ಪ್ರಶ್ನೆ ಯಾರಿಗೆ? ಈ ಒಲಿಂಪಿಕ್ ಕ್ರೀಡಾಕೂಟಗಳು ಎಷ್ಟು ವರ್ಷಗಳಿಗೊಮ್ಮೆ ನಡೆಯುತ್ತವೆ? ನೇರವಾದ ಪ್ರಶ್ನೆ ಇದ್ದಂತ ಯಾರು? ಕಾವ್ಯ ಮೇಲೆ. ಕಾವ್ಯ.
ಈಗ ನೇರವಾದ ಪ್ರಶ್ನೆ ಎಲ್ಲ ಸುತ್ತು ಮುಗಿದ್ವಲ್ಲ? ಕುತ್ಕೊಳ್ರಿ. ಈಗ ಮೊದಲನೇ ಸುತ್ತಿನಲ್ಲಿ ಯಾವ್ಯಾವ ತಂಡ ಎಷ್ಟು ಅಂಕಗಳದಾವ ನೋಡೋದು ಬೇಡವಾ? ಚಂದು, ನೇಹಬಾನು, ರೇಷ್ಮಾ, ಕಾವ್ಯ. ಈಗ ಮೊದಲನೇ ಸುತ್ತಿನಲ್ಲಿ 3 ತಂಡಗಳು ಯಾವುದೇ ಅಂಕಗಳನ್ನ ಗಳಿಸಿಲ್ಲ. ಮುಂದೆ ಚೆನ್ನಾಗಿ ಪ್ರಯತ್ನ ಮಾಡಿ. ಈಗ ಗೌತಮ ಎಎಂ ಎರಡನೇ ಸುತ್ತೀಗ ನೇರವಾದ ಪ್ರಶ್ನೆ. ಗೌತಮ ಎಎಂ ಈ ಆಧುನಿಕ ಒಲಿಂಪಿಕ್ ಕ್ರೀಡಾಕೂಟದ ಹುಟ್ಟು ಹಾಕಿದಂತ ವ್ಯಕ್ತಿ. ಕ್ವಶನ್ ಅರ್ಥ ಆಯ್ತಾ? ಆಧುನಿಕ ಒಲಿಂಪಿಕ್ ಕ್ರೀಡಾಕೂಟಗಳು ನಡೆದವು. ಇದನ್ನ ಪ್ರಾರಂಭ ಮಾಡಿದಾರೆ ಯಾರು? ಪ್ರಾರಂಭಿಸ್ತಾರೆ ಎಲ್ಲ ಬೋರ್ಡ್ ಮೇಲೆ ಬರೆದೆಲ್ಲ ತೋರಿಸಿದ್ದೇನೆ. ಬಸ್ ಚಂದು ಎದ್ದೇಳಪ್ಪ. ಅಲ್ವಾ? ಯಾರು ಚಂದಗೆ ಎಷ್ಟು ಅಂಕಗಳು? ಈಗ ನೇರವಾದ ಪ್ರಶ್ನೆ. ಎರಡನೇ ಸುತ್ತಿನಲ್ಲಿ ನೇರವಾದ ಪ್ರಶ್ನೆ. ಚಂದು ಬ್ಯಾರನ್ ಪಿಯರ್ಡಿ ಮೊಬರ್ಟಿನ್ ಅಲ್ವಾ? ಈ ಪ್ರಾರಂಭ ಮಾಡಿದ್ರೆ ಬ್ಯಾರನ್ ಪಿಯರ್ಡಿ ಗೊತ್ತಾಯ್ತು. ಬ್ಯಾರನ್ ಪಿಯರ್ಡಿ ಮೊಬರ್ಟಿನ್ ದೇಶ ಯಾವುದು? ಬ್ಯಾರನ್ ಪಿಯರ್ಡಿ ಮೊಬರ್ಟಿನ್ ದೇಶ ಯಾವುದು? ಮಾತಾಡ್ಕೊಂಡ್ರಿ. ತಪ್ಪು ಹೇಳಿ ಮುಗಿತಾ? ಕ್ಲಿಯರ್? ಈಗ ನೇಹಬಾನು ಇಲ್ಲಿದೆಯಮ್ಮ. ಅಮ್ಮ ಇದ್ದಾಳ ಮೇಲೆ ಮಾತಾಡ್ಕೊಂಡು ಅವಕಾಶ 30 ಸೆಕೆಂಡ್. ರಾಂಗ್ ಆನ್ಸರ್. ಕ್ವಶನ್ ಅರ್ಥ ಮಾಡ್ಕೊಂಡು ಕ್ವಶನ್ ಹೇಳಿ ಹೋಗ್ಲಿ. ಕ್ವಶನ್ ಹೇಳು. ರೇಷ್ಮಾ ಬಾನ್. ಪಾಸ್. ನೆಕ್ಸ್ಟ್ ಫ್ರಾನ್ಸ್. ಯಾವ ದೇಶ? ರೇಷ್ಮಾ ಬಾನು. ಕಾವ್ಯ ಪಾಸ್ ಅಂಕಗಳು, ಅದಕ್ಕೆ 5 ಅಂಕಗಳು ಅಲ್ವಾ? ಈಗ ನೇರವಾದ ಪ್ರಶ್ನೆ ಯಾಕೆ? ರೇಷ್ಮಾ ಬಾನು. ಈ ಆಧುನಿಕ ನೋಡಿ, ಈ ಕ್ವಶನ್ ಅರ್ಥ ಮಾಡ್ಕೊಂಡು ನಿಮಗೆಲ್ಲ ಆನ್ಸರ್ ಸಿಗುತ್ತೆ. ಆಧುನಿಕ ಒಲಿಂಪಿಕ್ ಕ್ರೀಡಾಕೂಟದ ಮೊದಲ ಕಾರ್ಯದರ್ಶಿ ಯಾರು? ಅರ್ಥ ಮಾಡ್ಕೊಂಡ್ರಿ. ನಾನು ಅಧ್ಯಕ್ಷ ಕೇಳ್ತಲ್ಲ, ಕಾರ್ಯದರ್ಶಿ. ಒಲಿಂಪಿಕ್ ಕ್ರೀಡಾಕೂಟದ ಕಾರ್ಯದರ್ಶಿ ಯಾರು? ನೇರವಾದ ಪ್ರಶ್ನೆ. ನೇಹ ನೀವು ಏನ ಆನ್ಸರ್ ಕೊಡೋದಂದ್ರೆ ಒಬ್ರಿಗೊಬ್ರು ಡೆಸ್ಕ್ ಮಾತಾಡ್ಕೋಬೇಕು. ನೋಡಪ್ಪ, ಪಾಸ್. ಅಮ್ಮ ಪಾಸ್ ಅಂತ ಹೇಳ್ಬೇಕು. ಪಾಸ್. ವೆರಿ ಗುಡ್. ರೇಷ್ಮಾ ಬಾನಿಗೆ ಈಗ ಕಾವ್ಯ ಬ್ಯಾರನ್ ಪಿಯರ್ಡಿ ಮೊಬರ್ಟಿನ್.
ಒಲಿಂಪಿಕ್ ಕ್ರೀಡಾಕೂಟದ ಅಧ್ಯಕ್ಷರು ಯಾರು? ಕಾರ್ಯದರ್ಶಿ ಬೇರೆ, ಕ್ವಶನ್ ಅರ್ಥ ಮಾಡ್ಕೊಳ್ರಿ, ವಾಸ ಈಗ ಕಾರ್ಯ ವೆರಿ ಹೇಳಿ ನೇರ ಪ್ರಶ್ನೆ. ಯಾವ ವರ್ಷ ಒಲಿಂಪಿಕ್ ಜ್ಯೋತಿಯನ್ನ ಬೆಳಗಿಸಲಾಯಿತು? ಒಲಿಂಪಿಕ್ ಜ್ಯೋತಿ ನೆನಪಿಟ್ಕೊಳ್ಳಿ. ಒಲಿಂಪಿಕ್ ಜ್ಯೋತಿಯನ್ನ ಈಗ ಯಾರಿಗೆ? ಗೌತಮ. ಯಾರು ಪಾಠ ಕಲಿಸ್ತಿದ್ದಾರೆ ಅವ್ರಿಗೆ ಅರ್ಥ ಆಗುತ್ತೆ. ಹೇಳಿ ರಾಂಗ್ ಆನ್ಸರ್. ರಾಂಗ್ ಆನ್ಸರ್. ವೆರಿ ಗುಡ್. ಈಗ ಎಣ್ಣೆ ಸುತ್ತ ಕಂಪ್ಲೀಟಾ? ಯಾರು ಇಷ್ಟ ಆಗ್ತದೆ ನೋಡಿದನ? ಚಂದು ಗೌತಮ, ನೇಹಮಾನು, ಕಾವ್ಯ, ನೇರವಾದ ಪ್ರಶ್ನೆ. ಗೌತಮ ಈ ಒಲಿಂಪಿಕ್ ಜ್ಯೋತಿ ಅಂತಕ್ಕಂಥದ್ದನ್ನ ಬೆಳಗಿಸಲಾಯಿತು ಅಂತ ಗೊತ್ತಾಯ್ತು. ಯಾವ ವರ್ಷ ಅಂತ ಗೊತ್ತಾಯ್ತು. ಯಾವ ಸ್ಥಳ ಬೇಕು? ಯಾವ ಸ್ಥಳ? ಕ್ವಶನ್ ಅರ್ಥ ಮಾಡ್ಕೊಳ್ರಿ. ಯಾವ ಸ್ಥಳ? ಯಾವ ಸ್ಥಳ? ಕೇಳಿ ಒಲಿಂಪಿಕ್ ಜ್ಯೋತಿಯನ್ನ ಮೊದಲು ಯಾವ ಸ್ಥಳದಲ್ಲಿ ಬೆಳಗಿಸಲಾಯಿತು? ಈಗ ಯಾರಿಗೆ? ಚಂದು ಡೌನ್. ನೇಹಾಬಾದ್ ಡೌನ್. ಜರ್ಮನಿ. ನೇರವಾದ ಪ್ರಶ್ನೆ. ಕೇಳಿ. ಒಲಿಂಪಿಕ್ ಜ್ಯೋತಿಯನ್ನು ಯಾವ ವಿಧಾನದಿಂದ ಅದನ್ನು ಬೆಳಗಿಸಲಾಗುತ್ತದೆ? ಒಲಿಂಪಿಕ್ ಜ್ಯೋತಿಯನ್ನ ಯಾವ ರೀತಿಯಾಗಿ? ಈಗ ನಾವು ಮನೇಲಿ ದೀಪ ಹಚ್ಬೇಕಂತಂದ್ರೆ ಅದಕ್ಕೆ ಇದನ್ನ ಯಾವ ರೀತಿಯಾಗಿ ಹಚ್ತಾರೆ ಅನ್ನೋದು ಹೇಳಿದ್ದೇನೆ. ಆನ್ಸರ್ ಹೇಳಿದ್ದೇನೆ, ನನಗೆ ಹೋಗಿಲ್ಲ. ಒಲಿಂಪಿಕ್ ಜ್ಯೋತಿಯನ್ನ ಯಾವ ರೀತಿ ಹಚ್ಚಲಾಗುತ್ತದೆ? ನೆಕ್ಸ್ಟ್ ನೇಹಾಬಾದ್. ಮಾತಾಡ್ಕೊಂಡ್ರಮ್ಮ, ಸೆಕೆಂಡ್ ಐತಿ ಮಾತಾಡ್ಕೊಂಡ್ರಿ. ರಾಂಗ್ ಆನ್ಸರ್. ರೇಣುಕಾಮಾನ್ ಕಾವ್ಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಡಿದ ರಾಂಗ್ ಆನ್ಸರ್.
ಕಚೇರಿ ಅಂತಕ್ಕಂಥ ಎಲ್ಲಿದೆ? ಕಚೇರಿ ಸ್ಥಳ ಎಲ್ಲಿದೆ? ಯಾವ ದೇಶದಲ್ಲಿದೆ? ಒಲಿಂಪಿಕ್ ಕ್ರೀಡಾಕೂಟದ ಒಲಿಂಪಿಕ್ ಕ್ರೀಡಾಕೂಟದ ಕಚೇರಿ ಎಲ್ಲಿ? ಈಗ ನಾವು ಇಲ್ಲಿ ಒಂದು ಸ್ಥಳ ಇದೆ, ಕೊಡಗೆ ಬಸಪ್ಪ ಪ್ರೌಢಶಾಲೆ. ಇದು ಎಲ್ಲಿದೆಪ್ಪ ಅಂತಂದ್ರೆ ಎಲ್ಲಿ ಬೇಕಂತ ಹೇಳ್ತಾರೆ. ಆ ಸ್ಥಳ ಅಂತಕ್ಕಂಥ ರಾಂಗ್ ಆನ್ಸರ್. ರಾಂಗ್ ಆನ್ಸರ್. ಈಗ ಯಾರಿಗೆ? ರಾಂಗ್ ಆನ್ಸರ್. ಕಾವ್ಯ ಆಧುನಿಕ ಒಲಿಂಪಿಕ್ ಅಂತ ಪ್ರಾರಂಭವಾಯಿತು. ಅದು ಏನು ಗುರಿ ಮತ್ತು ಉದ್ದೇಶವನ್ನ ಇಟ್ಕೊಂಡು ಪ್ರಾರಂಭ ಆಯ್ತು ಅಂತ ಪ್ರಶ್ನೆ ಆಯ್ತಾ? ಆಧುನಿಕ ಒಲಿಂಪಿಕ್ ನ ಗುರಿ ಏನಾಗಿತ್ತು? ಅದರಿಂದ ನಮ್ಗೆ ಏನು ಉಪಯೋಗ ಇದೆ ಅಂತ. ಆಧುನಿಕ ಒಲಿಂಪಿಕ್ ಏನ್ ಪ್ರಾರಂಭವಾಯ್ತಲ್ಲ, ಆ ಪ್ರಾರಂಭವಾದ ಉದ್ದೇಶ ಏನು? ಅದರಿಂದ ನಮ್ಗೆ ಏನು ಅನುಕೂಲ ಇದೆ, ಲಾಭ ಇದೆ? ಈಗ ರೇಷ್ಮಾ ಕಾವ್ಯ ಗೌತಮ ಎಂ ಈ ಆಡಿಂದ ನಮ್ಗೆ ಏನ್ ಸಿಗುತ್ತೆ? ಇಷ್ಟು ಕ್ವಶನ್ ಅರ್ಥ ಮಾಡ್ಕೊಂಡು ಆಡಿಂದ ನಮ್ಗೆ ಏನ್ ಲಾಭ? ದೇಶದ ಹೆಮ್ಮೆ ಮತ್ತು ಆಟಗಾರನ ಕೌಶಲ್ಯಗಳು. ವೆರಿ ಗುಡ್. ಸ್ಕಿಲ್ಸ್, ನೈಪುಣ್ಯತೆ ಅಂತ ಕರೀತೀವಿ. ಅಂತ ಕರೀತೀವಿ ಆಯ್ತಾ? ನೇರವಾದ ಪ್ರಶ್ನೆ ಯಾರಿಗೀಗ? ಕಾವ್ಯ. ಈ ಒಲಿಂಪಿಕ್ ಧ್ವಜವನ್ನ ಯಾವ ಬಣ್ಣದಿಂದ ಕೂಡಿದೆ? ಒಲಿಂಪಿಕ್ ಧ್ವಜದ ಬಣ್ಣ ಕೇಳ್ತಲ್ಲ, ಬಣ್ಣ ಯಾವ ಕಲರ್ ಇರುತ್ತೆ? ಬಿಳಿ ಬಣ್ಣ ಯಾವ್ದು? ಯಾರು ನೇರವಾದ ಪ್ರಶ್ನೆ ಯಾರಿಗೆ? ಗೌತಮ 5 ಅಂಕಗಳು. ನಾಲ್ಕನೇ ಸುತ್ತು ಎಷ್ಟೇ ಸುತ್ತ? ಗೌತಮನೇ ನೇರವಾದ ಪ್ರಶ್ನೆ. ಗೌತಮ ನೇರವಾದ ಪ್ರಶ್ನೆ. ಏಷ್ಯನ್ ಕ್ರೀಡಾಕೂಟ ಗೊತ್ತಾಯ್ತು. ಈಗ ಒಲಿಂಪಿಕ್ ಬಗ್ಗೆ ಇರ್ಲಿ, ಏಷ್ಯನ್ ಕ್ರೀಡಾಕೂಟ ಮಾಡಿದ್ನಲ್ವಾ? ಏಷ್ಯನ್ ಕ್ರೀಡಾಕೂಟವನ್ನ ಪ್ರಾರಂಭ ಮಾಡಿದ್ದು ಯಾವ ದೇಶ? ಮೊದಲು ಯಾವ ದೇಶ? ಅರ್ಥ ಮಾಡ್ಕೊಂಡ್ರಿ. ಏಷ್ಯನ್ ಕ್ರೀಡಾಕೂಟ ನಡೀತು ಅಲ್ವಾ? ಈಗ ಏನಾಯ್ತಪ್ಪ ಅಂತಂದ್ರೆ ಅವಾಗ ಏನಾಯ್ತು, ನಿರಕ್ಷರ ಸಮಸ್ಯೆ ಅಂತಕ್ಕಂಥದ್ದು, ಆಗ ಒಗ್ಗಟ್ಟು ಅಂತಕ್ಕಂಥದ್ದಿರಲಿಲ್ಲ, ಶಿಸ್ತು ಅಂತಕ್ಕಂಥದ್ದಿಲ್ಲ, ಡಿಸಿಪ್ಲಿನ್ ಅಂತಕ್ಕಂಥದ್ದಿರಲಿಲ್ಲ. ಆ ಡಿಸಿಪ್ಲಿನ್ ತರಬೇಕಾದ್ರೆ ಭಾರತ ಯಾರು ನೆಹರು ಅವರು ಏನ್ ಮಾಡಿದ್ರಪ್ಪ ಅಂತಂದ್ರೆ ಒಂದು ಶಿಸ್ತನ್ನ ಸಂಘಟನೆಯನ್ನ ಮಾಡೋಣ ಅಂತ ಹೇಳಿ ಒಬ್ಬ ವ್ಯಕ್ತಿ ವಹಿಸಿದ್ರು. ಆ ವ್ಯಕ್ತಿ ಬೇಡ ಇಲ್ಲಿ ಯಾವ ದೇಶದ ಬೇಕು ನೋಡಿ, ಎಷ್ಟಿದೆ ಏಷ್ಯನ್ ಕ್ರೀಡಾಕೂಟ? ಭಾರತ. ಯಾವ ದೇಶ? ಭಾರತ.
ದೇಶದ ರಾಜಧಾನಿ ಯಾವುದು? ಹೇಳಿದ್ರಿ. ನೇರವಾದ ಪ್ರಶ್ನೆ. ಚಂದು, ಈ ಏಷ್ಯನ್ ಕ್ರೀಡಾಕೂಟ ನಡೆದ ವರ್ಷ? ಏಷ್ಯನ್ ಕ್ರೀಡಾಕೂಟ ನಡೆದ ವರ್ಷ 50? ರಾಂಗ್ ಆನ್ಸರ್. ಮುಗಿ ಪಾಸ್ ಆಗಿ ರಾಂಗ್ ಆನ್ಸರ್. 50? ರಾಂಗ್ ಆನ್ಸರ್. ರಾಂಗ್ ಆನ್ಸರ್. ರಾಂಗ್ ಆನ್ಸರ್. 1951. ಕಮ್ಮಿ ಮಾಡಿ ಬರೋದಲ್ಲಿ ಎಲ್ಲ ಯಾವ ದೇಶಗಳು ಭಾಗವಹಿಸಿ ಎಲ್ಲ ಮಾಹಿತಿ ಅಂಗೈಯಲ್ಲಿ ವಿಡಿಯೋ ಮಾಡ್ಕೊಂತ ಒಲಿಂಪಿಕ್ ಧ್ವಜದಲ್ಲಿ ಎಷ್ಟು ರಿಂಗ್ಗಳಿರುತ್ತವೆ? ವೆರಿ ಗುಡ್. ಎಷ್ಟು ರಿಂಗ್ಗಳಿರ್ತವೆ? 5 ರಿಂಗ್ಗಳು. ಈಗ ನೇರವಾದ ಪ್ರಶ್ನೆ. ರೇಷ್ಮಾ ಬಾನ್, ಆ 5 ರಿಂಗ್ಗಳ ಬಣ್ಣಗಳು ಯಾವುವು? 5 ಬಣ್ಣಗಳು ಯಾವುವು? ಕೆಂಪು, ಹಳದಿ, ಹಸಿರು, ಕಪ್ಪು, ಆಮೇಲೆ ನೀಲಿ. ವೆರಿ ಗುಡ್. ಈಗ ಆ 5 ರಿಂಗ್ಗಳು ಯಾವ ಸಂಕೇತವನ್ನ ತಿಳಿಸ್ತವೆ? ಈಗ ಕೇಸರಿ ಕೇಸರಿ ಶೌರ್ಯ ಅಂತ ಹೇಳ್ತಾರೆ. ಹಂಗೆ ಏನು ಸಂಕೇತ? ರಾಂಗ್ ಆನ್ಸರ್. ಹೇಳ್ರಮ್ಮ, ಹೇಳು ಕ್ವಶನ್ ಕೇಳಿ. 5 ಬಣ್ಣಗಳು ಏನನ್ನ ಸೂಚಿಸುತ್ತದೆ? ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ. ಏನನ್ನ ಸೂಚಿಸುತ್ತದೆ? ಈಗ ಯಾರಿಗೆ ನೇರವಾದ ಪ್ರಶ್ನೆ? ಅಮ್ಮ ಹೇಳ್ತೀನಿ ಬೇಗ. ರಾಂಗ್ ಆನ್ಸರ್ ಹೇಳ್ತದೀಯಾ? ಅದೇ ವಾಕ್ಯ ಹೇಳ್ತದೀಯಾ? ಅದ ರಾಂಗ್ ಆನ್ಸರ್. ರೇಷ್ಮಾ ಬಾನು ಚಂದು 5 ಖಂಡಗಳು. 7 ಖಂಡಗಳು. 5 ಖಂಡಗಳ ಸಂಕೇತವನ್ನು ಸೂಚಿಸುತ್ತದೆ. ಮನೆ ಮನ ಕೊಯ್ಯ ಸುಮ್ಮಿರಲಿ. ಕಾವ್ಯ, 5 ಸುತ್ತುಗಳು. ಬಾರಿ ಇದು ಕೇಳ್ಬಿಡೋಣ. ಈಗ ನೇರವಾದ ಪ್ರಶ್ನೆ. ಗೌತಮ್,
ಏಷ್ಯನ್ ಕ್ರೀಡಾಕೂಟವನ್ನ ಪ್ರಾರಂಭಿಸಿದವರು ಯಾರು? ಜವಾಹರ್ಲಾಲ್ ನೆಹರು ಪ್ರಧಾನಮಂತ್ರಿಗಳಾಗಿದ್ರು. ಅವರೊಂದು ಆದೇಶ ಕೊಟ್ಟರು ಒಬ್ಬರಿಗೆ. ಈಗ ಅವರೇ ನಡೆಸಕ್ಕಾಗಲ್ಲ ಅಂತಲ್ವಾ, ಅವರೊಂದು ಆದೇಶ ಕೊಡ್ತಾರೆ ಇಂತ ನಡೆಸಬೇಕಂತ. ಯಾರವರು? ಪಾಸ್ ಕೊಡ್ಬೇಕಾಗಲ್ಲ. ಪಾಸ್ ಕೊಡ್ಬೇಕು. ಗುರುದಾಸ್ ಮಂದಿ ಅವರು ಕಾವ್ಯ ನೇರವಾದ 5 ಅಂಕಗಳು. ಈಗ ಯಾರಿಗೆ ನೇರವಾದ ಪ್ರಶ್ನೆ? ಚಂದು. ಈ ಏಷ್ಯನ್ ಕ್ರೀಡಾಕೂಟಗಳು ಎಷ್ಟು ವರ್ಷಗಳಿಗೊಮ್ಮೆ ನಡೆಯುತ್ತವೆ? ಏಷ್ಯನ್ ಕ್ರೀಡಾಕೂಟ ನೇರವಾದ ಪ್ರಶ್ನೆ ಚಂದು. ಎಷ್ಟು ವರ್ಷಗಳಿಗೊಮ್ಮೆ ನಡೆಯುತ್ತವೆ? ಏಷ್ಯನ್ ಕ್ರೀಡಾಕೂಟ ಎಷ್ಟು ವರ್ಷಗಳಿಗೊಮ್ಮೆ ನಡೆಯುತ್ತವೆ? ಸುಮ್ಮನೆ ಇರಬೇಕು. ರಾಂಗ್ ಆನ್ಸರ್. ಯಾರೀಗ? ನೇಹಾ. ರಾಂಗ್ ಆನ್ಸರ್. ರೇಷ್ಮಾ. ವೆರಿ ಗುಡ್. ನೇರವಾದ ಪ್ರಶ್ನೆ ಯಾಕೆ? ನೇರು ಈ ಒಲಿಂಪಿಕ್ ಗೀತೆಯನ್ನ ರಚಿಸಿದವರು ಯಾರು? ಒಲಿಂಪಿಕ್ ಗೀತೆಯನ್ನ ರಚಿಸಿದವರು ಯಾರು? ಹೇಳ್ತೀರಿ? ಮುಗಿತಾ? ರಾಂಗ್ ಆನ್ಸರ್. ಕಾವ್ಯ. ಒಲಿಂಪಿಕ್ ನ ಧ್ಯೇಯವಾಕ್ಯ. ಒಲಿಂಪಿಕ್ ಕ್ರೀಡಾಕೂಟದ ಧ್ಯೇಯವಾಕ್ಯ. ಪಟ್ಟಿಡ್ಕದಲೇ ಹುಡುಗಿ ಹಾಕೊಡಕಲ್ಲಿ ಹೆಂಗಾರ ಮಾಡಿ ಈ ಟೈಮು ನಮ್ಮ ಕಡೆಗೆ ಅದಲ್ಲ. ಇನ್ನೂ ಬೇಗ, ಇನ್ನೂ ಎತ್ತರ, ಇನ್ನೂ ಬಲ. ಆಯ್ತು. ಯಾರಿಗೆ? ನೇರವಾದ ಪ್ರಶ್ನೆ. ಇನ್ನೂ ಬೇಗ, ಇನ್ನೂ ಎತ್ತರ, ಇನ್ನೂ ಬಲ ಅಂತ ಗೊತ್ತಾಯ್ತು. ಅದಕ್ಕೆ ಗ್ರೀಕ್ ಪದಗಳು ಯಾವ್ಯಾವ ಬಳಸ್ತಾರೆ? ಗ್ರೀಕ್ ಪದಗಳು ಭಾರಿ ಕಳ್ಳು ಕ್ವಶ್ಚನ್ ಕೇಳಿ
ಹಾಗಾಗಿ ಎರಡು ತಂಡಗಳು ಮೊದಲನೇ ಸ್ಥಾನವನ್ನ ಯಾರು ಪಡೆದರೆ ಕಾವ್ಯ ಪಿ ಪಡೆದರೆ, ಎರಡನೇ ಸ್ಥಾನವನ್ನ